ನಾವು ಒತ್ತು ಕೊಡಬೇಕಾಗುತ್ತೆ. ಜನ ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ಮೊಟ್ಟ ಮೊದಲ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು, ಮೂಲಭೂತ ಸೌಕರ್ಯದ ಕಡೆ ಒತ್ತು ಕೊಡಬೇಕಾಗುತ್ತೆ. ಇದು ಮೊದಲನೇ ಒಂದು ಸಭೆ. ಆ ಸಭೆಗೆ ಗೌರವಿತ ಎಲ್ಲ ಸದಸ್ಯರು ಭಾಗವಹಿಸಿರೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆಲ್ಲನೂ ಧನ್ಯವಾದ ತಿಳಿಸ್ತೇನೆ. ಏನಿವತ್ತು ಸಾಕಷ್ಟು ವಿಚಾರಗಳು ವೇದಿಕೆಯಲ್ಲಿ ಸದಸ್ಯರು ಆದಿಯಾಗಿ ಅಧಿಕಾರಿಗಳ ಆದಿಯಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾಕಪ್ಪ ಅಂದರೆ ನಮಗೆ ಸಾಕಷ್ಟು ಸವಾಲುಗಳು ಎದುರಿದೆ. ಮೂಲಭೂತ ಸೌಕರ್ಯ ಪಟ್ಟಣ ಪಂಚಾಯಿತಿ ಅಂದರೆ ಎಲ್ಲ ರೀತಿಯ ಅಭಿವೃದ್ಧಿ ಆಗಿರ್ತದೆ. ಈಗ ಏನು ನಮ್ಮ ವೇಮಗಲ್ ನಗರದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಿದೆ. ಏನು ಕುಡಿಯೋ ನೀರು ಇರ್ಬೋದು, ಚರಂಡಿ ಇರ್ಬೋದು, ಒಳಚರಂಡಿ ಇರ್ಬೋದು, ಎಲ್ಲ ರೀತಿ ವ್ಯವಸ್ಥೆ ಬೀಳಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ದೃಢೀಕರಣ ಮಾಡಬೇಕು, ಯಾವ ರೀತಿ ನಾವೆಲ್ಲ ಸಂಘಟಿತರಾಗಿ ಅಭಿವೃದ್ಧಿ ಹೊಂದಬೇಕಾಗುತ್ತೆ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಏನು ವಿಶೇಷವಾಗಿ ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಇವತ್ತು ಕರೆಸಿ ಸಾಲ ಕೊಡುವ ಮುಖೇನ ಏನು ಇವತ್ತು ಮೀಟರ್ ಬಡ್ಡಿ ಮೀಟರ್ ದಂಧೆಗಳ ಮಧ್ಯೆ ನೀವು ಸಿಕ್ಕಿದ್ದೀರಿ, ಅದಕ್ಕೆ ಒಳಗಾಗಬಾರ್ದು. ನಿಮ್ಮ ಸಮಸ್ಯೆಗಳಿಗೆ ನಾವಿದ್ದೀವಿ. ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಮಾತಾಡಿದ್ದಾರೆ. ಏನು ಸಾಕಷ್ಟು ಸಮಸ್ಯೆಗಳಿಗೆ ನಾವು ಇರ್ತೇವೆ, ನಿಮ್ಮ ಜೊತೆ ಇರ್ತೇವೆ ಅಂತೇಳಿ. ಇಂಥ ವಿಚಾರದಲ್ಲಿ ಯಾವುದೇ ನಿಮಗೆ ತೊಡಕು ಬಂದಾಗ ಆ ವಾರ್ಡ್ನ ಸದಸ್ಯರಲ್ಲಿ ನೀವು ನಿಮ್ಮ ಕಷ್ಟಗಳನ್ನ ಹಂಚ್ಕೊಳ್ಳಿ. ಅವರು ನಮ್ಮ ಅಧಿಕಾರಿಗಳ ಜೊತೆ ಬಂದು ಕುಂತು ನಿಮಗೆ ಆದಷ್ಟು ಏನೋ ಸಾಲ, ನೀವು ಬರೀ ಇಲ್ಲೇ ಸಾಲ ಅಲ್ಲ, ಯಾವ ಬ್ಯಾಂಕಲ್ಲಿ ಸಾಲ ಇದ್ರೂ ಸಾಲನೇ. ಆ ಸಾಲ ಮರುಪಾವತಿ ಮಾಡಿದ್ರೆ ಮಾತ್ರ ಮತ್ತೆ ಸಾಲ ಸಿಗುತ್ತೆ. ಅದಕ್ಕೋಸ್ಕರ ತೆಗೆಯುವಂಥ ಸಾಲ ಸರಿಯಾದ ಸಮಯಕ್ಕೆ ಸರಿಯಾಗಿ ನೀವು ತೀರಿಸಿದ್ರೆ ನೀವು ಇನ್ನ ಮೇಲ್ದರ್ಜೆಗೆ ಇವತ್ತು 10,000 ತಗೊಂಡ್ರೆ 50,000 ಬರುತ್ತೆ. ಮತ್ತೆ 50,000 ಸರಿಯಾಗಿ ಕಟ್ಟಿದ್ರೆ 1 ಲಕ್ಷ, 10 ಲಕ್ಷವರೆಗೂ ಇದರಲ್ಲಿ ಸಾಲ ಸಿಗುತ್ತೆ. ನೀವು ಸರಿಯಾಗಿ ಕಟ್ಟಿದ್ದಾದ್ರೆ ನಿಮ್ಗೆ ನೀವು ಮೇಲೆ ಹೋಗ್ತಾ ಇರ್ತೀರಿ. ಮತ್ತೆ ನೀವು ಯಾವುದೇ ಮೀಟರ್ ದಂಧೆಗೆ ಹೋಗೋಕ್ಕೆ ಅವಕಾಶ ಇರಲ್ಲ. ಇಂಥ ಒಳ್ಳೆ ಸುಂದರ ವೇದಿಕೆನ ನೀವು ಬಳಸ್ಕೋಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಏನ್ ಬೀದಿ ಬದಿ ವ್ಯಾಪಾರಿಗಳು ಬರೀ ವ್ಯಾಪಾರಿಗಳಲ್ಲ, ಹೂವು ಮಾಡೋರು ಇರ್ಬೋದು, ಹಾಲು ಮಾರೋರು ಇರ್ಬೋದು, ಪೇಪರ್ ಹಾಕೋದಿರ್ಬೋದು, ಇವರೆಲ್ಲ ಬೀದಿ ಬದಿ ವ್ಯಾಪಾರಿಗಳೇ. ಯಾವುದೇ ಒಂದು ಅಂಗಡಿಗೆ ಶೆಟ್ರ್ ಆಗ್ಲಿ ಡೋರ್ ಆಗ್ಲಿ ಇಲ್ಲ ಅಂದ್ರೆ ಅವರೆಲ್ಲ ಬೀದಿ ಬದಿ ವ್ಯಾಪಾರಿಗಳೇ ಆಗ್ತಾರೆ. ಬರೀ ಅಂಗಡಿ ಇಟ್ಕೊಂಡು ಮಾರ್ತಾರಲ್ಲ, ಅವರು ಸೈಕಲ್ ನಲ್ಲಿ ಹೂವು ಮಾರ್ತಾರ ಕೂಡ ಬೀದಿ ಬದಿ ವ್ಯಾಪಾರಗಳೇ. ಸೈಕಲ್ ನಲ್ಲಿ ಹೋಗಿ ಪೇಪರ್ ಮನೆ ಪೇಪರ್ ಹಾಕೋ ಅವರು ಕೂಡ ಬೀದಿ ಬದಿ ವ್ಯಾಪಾರಗಳೇ. ಹಾಲು ಮನೆಗೂ ಹಾಲು ಹಾಕ್ತಾರಲ್ಲ, ಅವರು ಕೂಡ ಬೀದಿ ಬದಿ ವ್ಯಾಪಾರಗಳೇ. ಅದೆಲ್ಲ ಮನಗೊಂಡು ನೀವು ಸಾಲ ತೆಗಿಬೇಕಾಗತ್ತೆ. ನಿಮ್ಗೇನ್ ಬೇಕು ಸ್ಪಂದನೆ ಇದ್ರೆ ನಿಮ್ಗೇನ್ ಕಷ್ಟ ಸುಖಗಳಲ್ಲಿ ನಾವೆಲ್ಲ ಭಾಗಿಯಾಗ್ತೇವೆ. ಮುಂದಿನ ದಿನಗಳಲ್ಲಿ ಏನಿವತ್ತು ಈ ತರ ನಿಮ್ಗೆ ಕುಣಿಸಿ ಇವತ್ತು ಪಟ್ಟಣ ಪಂಚಾಯಿತಿಯಿಂದ ನಿಮ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲನೂ ನೀವು ಇಲ್ಲಿ ಬಂದಿರೋ ಕೆಲವರೆಲ್ಲ ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ನಿಮ್ಗೆ ಬೇಕಾದವರೆಲ್ಲ ಹೇಳ್ಬೇಕಾಗುತ್ತೆ ವಿಚಾರ.